ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. SLC ಮುಂದಿನ ಪರೀಕ್ಷೆ ಇಂಗ್ಲೀಷ್ ಪರೀಕ್ಷೆಗೆ ಸಂಬಂಧಿಸಿದಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವೆಬ್ಕಾಸ್ಟಿಂಗ್ ಇದೆ. ಯಾರೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ. ಇದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿದ್ಯಾರ್ಥಿಗಳಿಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೇನೆ, ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಪ್ರತಿಯೊಂದು ಲೆಸನ್ನಿಗೆ ಸಂಬಂಧಪಟ್ಟಂಗೆ ನಾನು ಕೊಡ್ತಾ ಇದ್ದೇನೆ. ಬನ್ನಿ, 1 ಮಾರ್ಕ್ಸ್, 2 ಮಾರ್ಕ್ಸ್ ಆ್ಯಂಡ್ 4. ಬನ್ನಿ ಹಾಗಾದರೆ ಶುರು ಮಾಡೋಣ. ವಿತ್ ಆನ್ಸರ್ಸ್ ಕೂಡ ಇಲ್ಲಿ ಕೊಡ್ತಾ ಇದ್ದೇನೆ. ಮೊದಲು ನಾನು ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ, ಕೆಳಗೆ ನಿಮಗೆ ಆನ್ಸರ್ ಬೇಕಂದರೆ ಆನ್ಸರ್ಸ್ ಇದೆ. ಓಕೆನಾ? ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಸ್. ಈ ಮೊದಲನೇ ಪಾಠದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಬರೆದಂತಹ ಒಂದು ಮೊದಲನೇ ಲೆಸನ್, ರಾಂಗ್ ಮ್ಯಾನ್ ಇನ್ ವರ್ಕರ್ ಈಸ್ ಪ್ಯಾರಡೈಸ್. ವೈ ಈಸ್ ದ ಟವರೆಂಟ್ ಇನ್ ದ ವರ್ಕರ್ ಈಸ್ ಪ್ಯಾರಡೈಸ್ ಐಲ್ಯಾಂಡ್? ಇದು ಒಂದು ಕ್ವಶನ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೆಕೆಂಡ್ ಒನ್, ವಾಟ್ ಡಸ್ ಹೇರಿಂಗ್ ಫೀಡ್ ಸಜೆಸ್ಟ್? ವೈ ಡಲ್ ದ ಎಲ್ಡರ್ಸ್ ಆಫ್ ದ ವರ್ಕರ್ ಈಸ್ ಪ್ಯಾರಡೈಸ್ ಬಿಕಮ್ ಆನ್ ಎಕ್ಸ್ಕ್ಯೂಸ್? ಇವು 3 ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಈ ಒಂದು ಲೆಸನ್ನಲ್ಲಿ. 2 ಮಾರ್ಕ್ಸ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ, ವಾಟ್ ಡಿಡ್ ದ ಮ್ಯಾನ್ ಸ್ಪೆಂಡ್ ಟೈಮ್ ಆನ್ ಮೇಕಿಂಗ್? ವಾಟ್ ಡಸ್ ದ ಲೈನ್ ದ ಮ್ಯಾನ್ ನೆವರ್ ಬಿಲೀವ್ಡ್ ಇನ್ ಮೋರ್ ಯುಟಿಲಿಟಿ ಮೀನ್? ಇವು 2 ಇಂಪಾರ್ಟೆಂಟ್ ಪ್ರಶ್ನೆಗಳು ಫಸ್ಟ್ ಲೆಸನಲ್ಲಿ. 3 ಮಾರ್ಕ್ಸ್ ಕ್ವಶನ್ಸ್, ವಾಟ್ ಡಿಡ್ ದ ಗರ್ಲ್ ಡು ವಿತ್ ದ ಪೆಂಡೆಡ್ ಪೀಚ್? ಇದು ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್. ರೆಫರೆನ್ಸ್ ಟು ಕಂಟೆಕ್ಸ್ಟ್. ಇದರ ಲೆಟ್ ಈಸ್ ಮೂವ್ ಆನ್ ಟೈಮ್ ಈಸ್ ಅ ಪ್ಲೇಯಿಂಗ್. ಇದು ಇಂಪಾರ್ಟೆಂಟ್ ಪ್ರಶ್ನೆ. 4 ಮಾರ್ಕ್ಸ್ ಕ್ವಶನ್, ದೇರ್ ಆರ್ 2 ವರ್ಲ್ಡ್ಸ್ ಇನ್ ದ ಸ್ಟೋರಿ, ದ ವರ್ಲ್ಡ್ ಆಫ್ ದ elder artist and the world of the inhabitants of the worker is paradise. Which world is better? Why? ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಈಗ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದೆ, ಅವೆಲ್ಲ ಆನ್ಸರ್ಸ್ಗಳು ಇಲ್ಲಿದ್ದಾವೆ, ನೆನ್ಪಿಟ್ಕೊಳ್ರಿ. ಮೊದಲು ಕ್ವಶನ್ಸ್ ಇದೆ, ಆಮೇಲೆ ಆನ್ಸರ್ಸ್ ಇದೆ. ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಲ್ವ, ಅವುಗಳನ್ನು ಇಲ್ಲಿ ಆನ್ಸರ್ಸ್ ಇದೆ, ಅವುಗಳನ್ನು ಚೆನ್ನಾಗಿ ಓದ್ಕೊಂಡ್ಬಿಡ್ರಿ. ಪ್ರತಿ ಪ್ರಶ್ನೆಗೂ ಆನ್ಸರ್ಸ್ ಇದೆ, ಬಟ್ ಅಲ್ಲಿ ಯಾವ ಪ್ರಶ್ನೆಗಳನ್ನು ಹೇಳಿದ್ದೀನಿ ಆ ಪ್ರಶ್ನೆಗೆ ಮಾತ್ರ ಇಲ್ಲಿ ಉತ್ತರಗಳನ್ನು ನೀವು ಚೆನ್ನಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಆರಾಮಾಗಿ ಓದ್ಕೊಳ್ರಿ. ಓಕೆನಾ? 2 ಮಾರ್ಕ್ಸ್ ಆನ್ಸರ್ಸ್ ಇದೆ, 3 ಮಾರ್ಕ್ಸ್ ಆನ್ಸರ್ಸ್ ಇದೆ, ಜೊತೆಗೆ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಆ್ಯಂಡ್ 4 ಮಾರ್ಕ್ಸ್ ಆನ್ಸರ್ಸ್ ಎಲ್ಲ ಇದೆ. ಓಕೆನಾ? ಕೊಟ್ಬಿಟ್ಟಿದ್ದೇನೆ ನಿಮಗೆ. ನೆಕ್ಸ್ಟ್ ಇವಾಗ ಚಾಪ್ಟರ್ ನಂಬರ್ 2 ನೋಡೋಣ. ಚಾಪ್ಟರ್ ನಂಬರ್ 2 ನೋಡೋಣ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ CV ರಾಮನ್ರವರು ಬರೆದಂತಹ ಒಂದು ಲೆಸನ್ ಇದು. ಬನ್ನಿ ಹಾಗಾದರೆ, ನೆಗ್ಲೆಕ್ಟ್ ಮಾಡಿಬಿಟ್ರಿ, ಕೊನೆವರೆಗೂ ನೋಡಿ, ಯಾಕಂದರೆ ವೆಬ್ಕಾಸ್ಟಿಂಗ್ ಇದೆ. ನೆಗ್ಲೆಕ್ಟ್ ಮಾಡಿದರೆ ನಿಮ್ಮ ರಿಸಲ್ಟ್ ಮೇಲೆ ಪರಿಣಾಮ ಬೀಳುತ್ತೆ. ವಾಟ್ ಈಸ್ ದ imaginary elixir of life? What does the writer compare water in landscape to? What is the main cause of soil erosion? What does the writer mean by civilized forests? What is the catchment area? ಇಷ್ಟು 1 ಮಾರ್ಕ್ಸ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಎರಡನೆಯ ಲೆಸನಲ್ಲಿ. 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಇಂಪಾರ್ಟೆಂಟ್, ವೈ ಈಸ್ ವಾಟರ್ ಇನ್ ಅ ಲ್ಯಾಂಡ್ಸ್ಕೇಪ್ ಕಂಪೇರ್ಡ್ ಟು ದ ಐಸ್ ಇನ್ ಅ ಹ್ಯೂಮನ್ ಫೇಸ್? ವಿಚ್ ಈಸ್ ದ ಮೋಸ್ಟ್ ರಿಮಾರ್ಕಬಲ್ ಫ್ಯಾಕ್ಟ್ಸ್ ಅಬೌಟ್ ವಾಟರ್? ವಾಟ್ ಆ್ಯಡ್ಸ್ ಟು ದ ಬ್ಯೂಟಿ ಆಫ್ ದ ಕಂಟ್ರಿ ಸೈಡ್? ಇವು 3 ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್. ಆನ್ಸರ್ಸ್ ಕೆಳಗಿದೆ. ಓಕೆನಾ? 3 ಮಾರ್ಕ್ಸ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್. ವಾಟ್ ಡಸ್ CV ರಾಮಣ್ಣ ಸೇ ಅಬೌಟ್ ರೈನ್ ಫೆಡ್ ಟ್ಯಾಂಕ್ಸ್? What is the explanation given by
ಜಿಯೋಲಜಿಸ್ಟ್ ಅಬೌಟ್ ದ ನೈಲ್ ವ್ಯಾಲಿ. ಇವು ಎರಡು ಇಂಪಾರ್ಟೆಂಟ್ 4 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್. ಹೌ ಡಸ್ ಸಿ ವಿ ರಾಮಣ್ಣ ಶೋ ದ್ಯಾಟ್ ವಾಟರ್ ಇಸ್ ದ ರಿಯಲ್ elixir of the life? What are the various causes of soil erosion? How can we prevent it? ಇವೆರಡು ಕ್ವಶನ್ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ಸ್ಗಳು ಇಲ್ಲಿದೆ ನೋಡ್ರಿ. ಇದು ಆನ್ಸರ್ಸ್ಗಳು. ಓಕೆನಾ? ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಆನ್ಸರ್ಸ್ಗಳು. ನೆಕ್ಸ್ಟ್ ಮುಂದಿನ ಒಂದು ಲೆಸನ್ ನೋಡೋಣ. ಚಾಪ್ಟರ್ ನಂಬರ್ 3, ದ ಗಿಫ್ಟ್ ಆಫ್ ದ ಮ್ಯಾಗಿ. ಹೆನ್ರಿ ಅವರು ಬರೆದಂತಹ ಒಂದು ಲೆಸನ್ ಇದು. ಬನ್ನಿ 1 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಹೌ ಮಚ್ ಮನಿ ಡಿಡ್ they'll get for her here? Why did Dilla buy for Jim? Why did Dilla try to find out how much she had saved? Why Jim his watch was previous to him? How did Dilla try to console Jim? Okay, next answer ಇಲ್ಲಿ ಇದೆ. 2 ಮಾರ್ಕ್ಸಿನ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್. ವಾಟ್ ವೇರ್ ದ ಮೋಸ್ಟ್ ಪ್ರಿವಿಯಸ್ ಪೊಸಿಷನ್ಸ್ ಆಫ್ ಜಿಮ್ ಆ್ಯಂಡ್ ಡೆಲ್ಲಾ? ಹೌ ವಾಸ್ ದ ಗಿಫ್ಟ್ ವರ್ತಿ ಆಫ್ ದ ವಾಚ್? ವಾಟ್ ವಾಸ್ ಜಿಮ್ ಹಿಸ್ ರಿಯಾಕ್ಷನ್ ವೆನ್ ಹಿ saw Della without her lovely hair? How did Della react when she saw Jimmy's gift to her? Next 4-5 sentences, more marks. Why are the gifts of Della and Jim compared to those of Maggie? How did Jim and Della live before they exchanged their Christmas gift? Next answers illide. Idu 6 or 8 sentence. Okay. Important questions. Why does Henry suggest that characters are both wise and unwise? How did Jim and Della present gifts to each other? Okay, you will answers. Answers illide nodri. Okay na? ಓಕೆ, ನೆಕ್ಸ್ಟ್ ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ, ಆರಾಮಾಗಿ ಸ್ಟಡಿ ಮಾಡಿ. ಓಕೆನಾ? ನೆಕ್ಸ್ಟ್ ಚಾಪ್ಟರ್ 4, ಇದರಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವೇರ್ ಡು ಬ್ಯಾಕ್ಟೀರಿಯಾ ಎಕ್ಸಿಟ್ಸ್? ವಾಟ್ ಈಸ್ ಈಸ್ಟ್ ಯೂಸ್ಡ್ ಫಾರ್? ಹೌ are bacteria useful? To whom does the peaches belong according to Pasteur? What is ravish? ಇವೆಲ್ಲ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ 2 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಪ್ರಶ್ನೆಗಳು. ವಾಟ್ ಡಿಸ್ಕವರೀಸ್ ಡಿಡ್ Pasteur make about yeast? How was Pasteur's 17th birthday celebrated? Next important questions, 3 marks questions. How did Pasteur develop the idea of immunity? Pure air is different from stale air. Next 3 marks questions. What human qualities of Pasteur do you admire? He was not a soldier, but he was a fighter.
ವಾಟ್ ಹ್ಯಾವ್ ಐ ಡನ್ ಫಾರ್ ಮೈ ಕಂಟ್ರಿ ಅಥವಾ ವಾಟ್ ಹ್ಯಾವ್ ಐ ಡನ್ ಫಾರ್ ಮೈ ಎಜುಕೇಷನ್, ಇವೆರಡು ಒಂದೇ ಆನ್ಸರ್. ಆನ್ಸರ್ಸ್ ಬಂದ್ಬಿಟ್ಟು ಇಲ್ಲಿದೆ, ಇವೆಲ್ಲ ಆನ್ಸರ್ಸ್ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ವಾಟ್ ಈಸ್ ಮೋರಲ್ ಆ್ಯಕ್ಷನ್ ಪಾರ್ಟ್ 1ಅಲ್ಲಿ ಈಗ ಪೋಯಮಲ್ಲಿ 5ನೇ ಒಂದು ಚಾಪ್ಟ್ರಲ್ಲಿ ಚಾಪ್ಟರ್ 5ದಲ್ಲಿ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ. ವಾಟ್ ಈಸ್ ನಾನ್ ಮೋರಲ್ ಆ್ಯಕ್ಷನ್, ವೆನ್ ವುಡ್ the employer is act be moral? 2 marks questions important. What is the difference between a mechanical act and an international act? When does simple living become moral? 3 marks questions tumba important. What arguments does Gandhiji give to justify that a moral act should be free from fear of completion? 4 marks important question. Write on Mahatma Gandhiji is comments on action prompted by motive of happiness in another world. 1 marks questions important. When the messenger bears his order, considering to be his duty, his action would be a moral one. The employer's act would be moral life or wished will of the employees and treated them kindly, releasing the he owed his prosperity to them. 2 marks question simple. ಇದು ಆನ್ಸರ್ಸ್ಗಳು ಇವು ಆನ್ಸರ್ಸ್ಗಳು ಕೊಡ್ತಾ ಇರೋದು. ಇವಾಗ ಅಲ್ಲಿ ಇಂಪಾರ್ಟೆಂಟ್ ಕೊಟ್ಟಿದ್ದೇನೆ, ಇಲ್ಲಿ ಆನ್ಸರ್ಸ್ಗಳು ಇದೆ. ಓಕೆ, ಇದು ಆನ್ಸರ್ಸ್ಗಳು. ನೆಕ್ಸ್ಟು ಯೂನಿಟ್ ವೈಸ್ ನೋಡ್ತಾ ಹೋಗೋಣ. ಚಾಪ್ಟರ್ 10 loan mark 2 marks questions and 3 marks questions and explain the reference in con. 1 marks questions ಅಲ್ಲಿ ಈ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವೇರ್ ಡಿಡ್ ದ ಗರ್ಲ್ ಗಾಟ್ ಆನ್ ಟು ದ ಟ್ರೈನ್ ಆ್ಯಂಡ್ ವೇರ್ ವಾಸ್ ದ ಟ್ರಾವೆಲಿಂಗ್ ಟು? ವಾಟ್ ವೇರ್ ದ narrator is thoughts on the girl is air? 2 marks important questions. Why did the narrator tell the girl she had an interesting face? What made the narrator believe that the girl had still not discovered that he was blind? You important questions. 3 marks questions nodona. The story ends with the new followed traveler telling narrator the girl was completely blind. What would be the feeling and thoughts of the narrator after knowing the truth? ಇವು ಆನ್ಸರ್ಸ್ಗಳು ಆಯಿತು ಸರ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.